ತನ್ವೀರ್ ಸೇಠ್ ಅವ್ರು ಬಂದರೆ ಸೀನಿಯರ್ ಮೋಸ್ಟ್ ಇದ್ದಾರೆ, ಎಲ್ಲ ಸಲ್ಲುವಂಥ ವ್ಯಕ್ತಿ. ಅವರು ಮಂತ್ರಿ ಆಗಿಬಿಟ್ರೆ ಮಗನ ಕಿರೀಟಕ್ಕೆ ಎಲ್ಲಿ ಧಕ್ಕೆ ಆಗುತ್ತೆ ಅಂತೇಳಿ ಹೇಳ್ಬಿಟ್ಟು ತನ್ವೀರ್ ಸೇಠ್ ಅವ್ರನ್ನೂ ಸೈಡ್ಗೆ ಹಾಕಿರಿ. ಏನು ಸಿದ್ದರಾಮಯ್ಯನವರೇ, ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ಇವೆಲ್ಲ ನಿಮ್ಮ ಅಹಿಂದ ಅನ್ನೋದಿದೆಯಲ್ಲ, ಇಲ್ಲಿವರೆಗೂ ನೀವು ಮಾಡ್ಕೊಂಡು ಬಂದಿದ್ದು ಅವರ ಶ್ರೇಯೋಭಿವೃದ್ಧಿ ಕೆಲಸ ಅಲ್ಲ. ನಿಮ್ಮ ರಾಜಕಾರಣಕ್ಕೆ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಅವ್ರನ್ನ ಬಳಕೆನ ಕನ್ವೀನಿಯಂಟ್ ಪಾಲಿಟಿಕ್ಸ್ ಮಾಡಿರೋ ಹೊರತು ಅವ್ರ ಬಗ್ಗೆ ನೈಜ ಕಾಳಜಿ ಇಲ್ಲ ಅನ್ನೋದು ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಹಾಗೆ ನಿಮ್ಮ ಮಗನ ತಲೆ ಮೇಲೆ ಅಷ್ಟೇ ಕಿರೀಟ ಇರಬೇಕು ಅನ್ನೋ ಕಾರಣಕ್ಕೆ ಇವ್ರನ್ನೆಲ್ಲರನ್ನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರನೇ ಬದಿಗೆ ಹಾಕಿದ್ದೀರಿ ಅನ್ನೋದು ಕೂಡ ಇದರಿಂದ ಭಾಳ ಸ್ಪಷ್ಟವಾಗ್ತಾ ಇದೆ. ನಾನು ಸಿದ್ದರಾಮಯ್ಯ ಸಾಹೇಬರಿಂದ ಖಂಡಿತ ಇದನ್ನು ನಿರೀಕ್ಷೆ ಮಾಡಲಿಲ್ಲ. ಏನು ಸಿದ್ದರಾಮಯ್ಯ ಸಾಹೇಬ್ರೆ, ವಂಶ ಪಾರಂಪರ್ಯ, ಕೌಟುಂಬಿಕ ರಾಜಕಾರಣ ಎಲ್ಲದರ ಬಗ್ಗೆ ಮಾತಾಡಿ ನೀವಿವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂಥ ನೈತಿಕತೆಯನ್ನು 14 ಸೈಡ್ ತೊಗೊಂಡು ಕಳ್ಕೊಂಡ್ರಿ. ಇನ್ನು ವಂಶ ಪಾರಂಪರ್ಯದ ಬಗ್ಗೆ ಮಾತಾಡಲಿಕ್ಕೆ, ಇನ್ಯಾರ್ಯಾರ್ದೋ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ಮಗನ ತಲೆ ಮೇಲೆ ಅಷ್ಟೇ ಕಿರೀಟನಿಟ್ಟು ಉಳಿದವ್ರನ್ನ ಮುಗಿಸಿ ಅದನ್ನು ಕಳ್ಕೊಂಡ್ರಿ. ನೀವು ಕುರ್ಚಿ ಕಳ್ಕೊಂಡ್ರೆ ಅದನ್ನು ನಿಮ್ಮ ನೈತಿಕತೆಯೂ ಈ ರೀತಿ ಎಲ್ಲ ರೀತಿಯಲ್ಲೂ ಕಳ್ಕೊಳ್ತೀರಿ ಅಂತ ನಾನು ನಿಮ್ಮನ್ನು ನಿರೀಕ್ಷೆ ಮಾಡಿರಲಿಲ್ಲ ಸರ್. ವೈಯಕ್ತಿಕವಾಗಿ ನನಗೆ ನಿಮ್ಮ ಬಗ್ಗೆ ನಿಜವಾಗ್ಲೂ ಕೂಡ ನಿರಾಸೆಯಾಗಿದೆ. ನೀವು ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೆ ನಾನು. ನೀವು ಯಾವ ವಿಷಯದಲ್ಲೂ ಕೂಡ ಮೇಲ್ಪಂಕ್ತಿ ಹಾಕ್ಕೊಡ್ಲಿಲ್ಲ. ನಿಮ್ಮ ರಾಜಕೀಯನೂ ಮುಗೀತು. ನೀವು ಯಾವ ಆದರ್ಶಗಳ ಬಗ್ಗೆ ಮಾತಾಡ್ತಿದ್ರಿ ಅದಕ್ಕೂ ಕೂಡ ನೀವು ತಿಲಾಂಜಲಿ ಇಟ್ಟಿದ್ದೀರಿ ಅನ್ನೋದು ಇದರಲ್ಲಿ ಸ್ಪಷ್ಟವಾಗುತ್ತೆ.